ಸ್ನೇಹಿತರೆ, ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಅಷ್ಟೂ ಜನ ಆರೋಪಿಗಳಿಗೆ ಈಗ ಹೊರಗಡೆ ಬರುವಂತ ತವಕ. ಈಗಾಗಲೇ ಹೆಚ್ಚು ಕಡಿಮೆ 3 ತಿಂಗಳಾಗ್ತಾ ಬಂತು ಈ ಪ್ರಕರಣದಲ್ಲಿ ಜೈಲು ಸೇರಿ. ಇನ್ನೂ ಕೂಡ 3 ತಿಂಗಳು ಆದ್ರೂ 3 ತಿಂಗಳು ದಾಟಿದ್ರೂ ಕೂಡ ಯಾರಿಗೂ ಕೂಡ ಜೈಲಿನಿಂದ ಹೊರಗಡೆ ಬರುವಂತಹ ಒಂದು ಅವಕಾಶ ಸಿಗ್ಲಿಲ್ಲ. ಈಗ 3 ಆರೋಪಿಗಳಿಗೆ ಯಾವಾಗ ಜಾಮೀನು ಸಿಕ್ತೋ ಆಗ ಉಳಿದಂತ ಆರೋಪಿಗಳಿಗೂ ಕೂಡ ಜಾಮೀನಿನ ಮೇಲೆ ನಿರೀಕ್ಷೆ ಹೆಚ್ಚಾಯಿತು. ಇದೀಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಅವರ ಅತ್ಯಾಪ್ತ ಗೆಳತಿ ಪವಿತ್ರ ಗೌಡಗೆ ಜಾಮೀನು ಅರ್ಜಿಯ ಭಾರೀ ಟೆನ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈಗಾಗಲೇ ದರ್ಶನ್ ಜಾಮೀನು ಅರ್ಜಿಯಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಟ್ಯಾಟಿಕ್ಸ್ ಅನ್ನ ಯೂಸ್ ಮಾಡ್ತಿದ್ರೆ, ಪವಿತ್ರ ಗೌಡ ಪರವಾದಂಥ ವಕೀಲರ ಸ್ಟ್ರಾಟರ್ಜಿಯೇ ಬೇರೆ ರೀತಿ ಇದೆ. ಇಲ್ಲಿ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ ಅನ್ನೋದನ್ನ ನಿಭಾಯಿಸೋದಕ್ಕೆ ಅಥವಾ ಆ ರೀತಿ ಒಂದು ಕಂಪ್ಲೀಟ್ ಆಗಿ ಇಮೇಜ್ ಅನ್ನೇ ಚೇಂಜ್ ಮಾಡುವಂತಹ ದೃಷ್ಟಿಕೋನದಲ್ಲಿ ಮತ್ತು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಸ್ಪಷ್ಟವಾಗಿ ಗಮನಿಸಿ ಆ ಚಾರ್ಜ್ ಶೀಟ್ ಅನ್ನು ಕೂಡ ತಮಗೆ ಜಾಮೀನು ಕೊಡೋದಕ್ಕೆ ಸಹಾಯ ಆಗ್ಬೇಕಲ್ವಾ, ಆ ರೀತಿ ಪವಿತ್ರ ಗೌಡ ಪರ ವಕೀಲರಾದಂತಹ ಸೆಬಾಸ್ಟಿನ್ ವಾದವನ್ನು ಮಂಡಿಸಿದ್ದಾರೆ. ಜಾಮೀನು ಅರ್ಜಿಯನ್ನು ಹಾಕಿದ್ದು ಮಾತ್ರವಲ್ಲದೆ ಯಾಕೆ ಜಾಮೀನನ್ನು ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅವರು ಮಂಡಿಸಿರುವಂತಹ ವಾದ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಇಲ್ಲಿ ಈ ಜಾಮೀನು ಅರ್ಜಿಯಲ್ಲಿ ಇರುವಂತಹ ವಿಶೇಷತೆಗಳೇನು, ಜೊತೆಗೆ ದರ್ಶನ್ ಪರ ವಕೀಲರು ದರ್ಶನ್ ಆಸ್ತಿ ಪಾಸ್ತಿಯ ಬಗ್ಗೆ ಲೆಕ್ಕ ಕೊಟ್ಟಿದ್ಯಾಕೆ, ಅದರಲ್ಲೂ ಕೂಡ ಪವಿತ್ರ ಗೌಡ ಪರ ವಕೀಲರು ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಈ ಹತ್ಯೆಯಲ್ಲಿ ಆಕೆ ಭಾಗಿಯಾಗಿಲ್ಲ, ಆಕೆಯ ದಾರಿಯನ್ನ ಹೇಗೆ ತಪ್ಪಿಸಿದ್ದಾರೆ ಉಳಿದವರು, ಇದನ್ನ ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಹೇಗೆ ಅದನ್ನೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಈತ ಯಾವ ಸ್ವತಂತ್ರ ಹೋರಾಟಗಾರನೂ ಅಲ್ಲ, ಈತ ಹುತಾತ್ಮನೂ ಅಲ್ಲ, ಈತನೊಬ್ಬ ಯಕಶ್ಚಿತ್ ಹೆಣ್ಣುಮಕ್ಕಳಿಗೆ ಕಾಟ ಕೊಡ್ತಿದ್ದಂತಹ ವಿಕೃತ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಆದ್ರೆ ಈ ವಿಕೃತವಾಗಿ ಮುಗಿಸಿದಂತಹ ದರ್ಶನ್ ಅಂಡ್ ಇಡೀ ಗ್ಯಾಂಗಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಕಳೆದ 3 ತಿಂಗಳಿನಿಂದ ಜೈಲಿನ ಕಮ್ಮಿಯನ್ನ ಎಡಿಸ್ತಿರುವಂತಹ ಇಡೀ ದರ್ಶನ್ ಅಂಡ್ ಗ್ಯಾಂಗಿಗೆ ಸಂಕಷ್ಟಗಳು ಮಾತ್ರ ತಪ್ತಾ ಇಲ್ಲ. ಈಗ ಅಟ್ಲೀಸ್ಟ್ ಜಾಮೀನು ಸಿಗುತ್ತೆ ಅನ್ನುವಂತಹ ಖುಷಿಯಲ್ಲಿ ನಿರೀಕ್ಷೆಯಲ್ಲಿದ್ದಂತಹ ಎಲ್ಲ ಆರೋಪಿಗಳು ಕೂಡ ಈಗ ತಲೆ ಮೇಲೆ ಕೈ ಹಿಡ್ಕೊಂಡು ಕೂರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಪವಿತ್ರ ಗೌಡ ಊರಿಗಿಂತ ಮುಂಚೆನೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ಲು. ಬಟ್ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು. ಈಗ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂಥ ಪವಿತ್ರ ಗೌಡಗೆ ಮತ್ತೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಲಾಯರ್ಸ್, ಜೊತೆಗೆ ಜಡ್ಜಸ್. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರಳನ್ನ ಬಚಾವ್ ಮಾಡಬೇಕು, ಪವಿತ್ರಳಿಗೆ ಜಾಮೀನು ಕೊಡಿಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಕೀಲರು ಭಾರೀ ಸ್ಟ್ರಾಟರ್ಜಿಯನ್ನೇ ಮಾಡಿದ್ದಾರೆ. ಏನೇ ಪ್ಲಾನ್ ಮಾಡಿದ್ರು ಕೂಡ ಕೋರ್ಟು ಅದನ್ನು ಕನ್ಸಿಡರ್ ಮಾಡುತ್ತಾ ಇಲ್ವಾ ಅನ್ನೋದು ಈ ಇರುವಂಥ ಪ್ರಶ್ನೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ. ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಮತ್ತು ಅವರ ಅಭಿಮಾನಿಗಳಿಗೆ ಇದು ನಿರಾಸೆ ಆಗಿದೆ. ಹಾಗೇನೆ ಪವಿತ್ರ ಗೌಡಗೂ ಕೂಡ ಯಾವಾಗ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಯಿತೋ ಆಗ ಟೆನ್ಷನ್ ಹೆಚ್ಚಾಗಿದೆ. ಈಗ ದರ್ಶನ್ ಪರ ವಕೀಲರು ಸೆಪ್ಟೆಂಬರ್ 21ರಂದು ಬೆಂಗಳೂರಿನ 57ನೇ ಸಿಟಿ ಸಿವಿಲ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಜಾಮೀನು ಅರ್ಜಿಯ ಸಂಬಂಧ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ವಿಶೇಷ ಅಭಿಯೋಜಕ SPP ಪ್ರಸನ್ನ ಕುಮಾರ್ ಅವರು ಈ ಹಿಂದೆ ಮನವಿಯನ್ನ ಮಾಡಿದ್ರು. ಮನವಿಯನ್ನು ಪುರಸ್ಕರಿಸಿದಂತ ಕೋರ್ಟು ಸೆಪ್ಟೆಂಬರ್ 27ಕ್ಕೆ ವಿಚಾರಣೆಯನ್ನ ಮುಂದೂಡಿತ್ತು. ಸೆಪ್ಟೆಂಬರ್ 27ಕ್ಕೆ ಅದರಂತೆ ವಿಚಾರಣೆಯೂ ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಆರೋಪಿಗಳಿಗೆ ಜಾಮೀನು ನೀಡದಂತೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ ನಂತರ ಕೋರ್ಟ್ನಲ್ಲಿ ಶುಕ್ರವಾರ ವಿಚಾರಣೆ ಆರಂಭ ಆಯಿತು. ಆಗ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಅವರು ನಮ್ಮ ಹಿರಿಯ ವಕೀಲರು ಬಂದಿಲ್ಲ, ಹೀಗಾಗಿ ಹಿರಿಯ ವಕೀಲರು ಬರದೇ ಇರುವಂತಹ ಕಾರಣಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಇದಕ್ಕೆ ಆಕ್ಷೇಪಣೆಯನ್ನ SPP ಪ್ರಸನ್ನ ಕುಮಾರ್ ಸಲ್ಲಿಸಿದ್ರು. ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಈ ಹಿಂದೆ ತಕರಾರನ್ನು ತೆಗೆದಿದ್ರು. ಈಗ ಆಕ್ಷೇಪಣೆ ಸಲ್ಲಿಸಿದ್ದೇವೆ, ವಾದ ಮಂಡನೆಗೂ ಕೂಡ ಸಿದ್ಧರಿದ್ದೇವೆ, ದಯವಿಟ್ಟು ವಾದ ಮಂಡನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಕೇಳ್ತಾರೆ. ಆದರೆ ದರ್ಶನ್ ಪರ ವಕೀಲರು ವಾದ ಮಂಡನೆಗೆ ಸಮಯವನ್ನು ಕೇಳಿದ್ರಿಂದ ನ್ಯಾಯಾಧೀಶರು ವಿಚಾರಣೆಯನ್ನ ಒನ್ಸ್ ಅಗೇನ್ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆ ಮಾಡ್ತಾರೆ. ಇದು ದರ್ಶನ್ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ದೊಡ್ಡ ನಿರಾಸೆ ಆಗ್ತದೆ. ಇನ್ನು ಎರಡನೇದು ಪವಿತ್ರ ಗೌಡಗೆ ಆದಂತ ನಿರಾಸೆ. ಪ್ರಕರಣದಲ್ಲಿ ಇದೇ ರೇಣುಕಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಮೊದಲ ಆರೋಪಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಸಹ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆ ಆಗಿದೆ. ಹೇಗಾದ್ರೂ ಮಾಡಿ ಜಾಮೀನನ್ನ ಪಡಿಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೂ ಕೂಡ ನಿರಾಸೆ ಆಗಿದೆ. ಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಕೀಲರಾದಂತಹ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿನ್, ಈ ಹತ್ಯೆ ಪ್ರಕರಣದಲ್ಲಿ ನನ್ನ ಕಕ್ಷಿದಾರರ ಪಾತ್ರವಿಲ್ಲ, ಮೃತ ರೇಣುಕಸ್ವಾಮಿ ನಮ್ಮ ಕಕ್ಷಿದಾರರಿಗೆ ಅಶ್ಲೀಲ ಸಂದೇಶವನ್ನು ಕಳಿಸಿದಂತ ಕಾರಣಕ್ಕೆ ಪ್ರಕರಣದ ಇತರೆ ಆರೋಪಿಗಳು ಆತನನ್ನ ನಗರಕ್ಕೆ ಕರೆತಂದಿದ್ರು. ಪವಿತ್ರ ಗೌಡ ತಮ್ಮ ಮನೆಯ ಕೆಲಸಗಾರ ಪವನ್ ಹಾಗೂ ದರ್ಶನ್ ಜೊತೆಗೆ ಶೆಡ್ಗೆ ಹೋಗಿರೋ ಬಗ್ಗೆ ಸಾಕ್ಷಿದಾರರು ಹೇಳಿಕೆಯನ್ನ ನೀಡಿದ್ದಾರೆ ಹೊರತು ಎಲ್ಲೂ ಕೂಡ ಇದರ ಬಗ್ಗೆ ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಇಲ್ಲ.
ಆರೋಪ ಪಟ್ಟಿಯಲ್ಲೂ ಕೂಡ ಪೊಲೀಸರು ಇದನ್ನ ನಮೂದಿಸಿಲ್ಲ ಅನ್ನೋದನ್ನ ಕರೆಕ್ಟ್ ಪಾಯಿಂಟ್ ಅನ್ನು ಹಿಡಿದು ಸೆಬಾಸ್ಟಿನ್ ವಾದವನ್ನು ಮಂಡಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಪ್ರತ್ಯಕ್ಷ ಸಾಕ್ಷಿ ಕಿರಣ್ ರೇಣುಕುಸ್ವಾಮಿಗೆ ಪವಿತ್ರಗೌಡ ಚಪ್ಪಲಿಂದ ಹೊಡೆದ್ರು ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ ಹೊರತು ಚಪ್ಪಲಿಂದ ಹೊಡೆದ ಮಾತ್ರಕ್ಕೆ ಹತ್ಯೆ ಆಗ್ಬಿಡುತ್ತಾ? ಸಾಧ್ಯವಿಲ್ಲ. ಕೃತ್ಯದ ವೇಳೆ ಆರೋಪಿ ವಿನಯ್ ಪವಿತ್ರರನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಇದರಲ್ಲಿ ಈ ಹತ್ಯೆಗೆ ಒಳಸಂಚು ಏನಿದೆ? ಪವಿತ್ರ ಅವರಿಗೆ ಈತನನ್ನ ಹತ್ಯೆ ಮಾಡುವಂತಹ ಅಥವಾ ಜೀವ ತೆಗೆಯುವಂತ ಉದ್ದೇಶವೂ ಇರಲಿಲ್ಲ. ಆರೋಪ ಪಟ್ಟಿಯಲ್ಲಿ ಪದೇ 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 ಪವಿತ್ರಗೌಡ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಹೇಳಲಾಗಿದೆ. ಆದರೆ ಏನು ಷಡ್ಯಂತ್ರ ಅದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಕೋರ್ಟು ಪ್ರಕರಣದ ಇತರೆ ಆರೋಪಿಗಳಾದಂಥ ಲಕ್ಷ್ಮಣ್, ನಾಗರಾಜ್, ರವಿಶಂಕರ್, ವಿನಯ್ ಮತ್ತು ಪವನ್ರ ಜಾಮೀನು ಅರ್ಜಿಯನ್ನು ಕೂಡ ಅಕ್ಟೋಬರ್ 5ಕ್ಕೆ ಮುಂದೂಡಿಕೆ ಮಾಡಿದರೆ ಈಕೆಯ ಅರ್ಜಿಯನ್ನು ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆ ಮಾಡಿದೆ. ಈ ಸಂದರ್ಭದಲ್ಲಿ ಪವಿತ್ರಗೌಡ ಪರ ವಕೀಲರು ಸಲ್ಲಿಸಿದಂತಹ ಈ ಒಂದು ಮನವಿ ಏನಿದೆ ಅಥವಾ ಕೌಂಟ್ರ್ ಅಟ್ಯಾಕ್ ಏನಿದೆ ಇದು ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಏನೇ ಮಾಡಿದ್ರು ಹೇಗೆ ಹೋದ್ರೂ ಕೂಡ ಅದು ಸುತ್ತಿಕೊಂಡು ನಂತರ ಮತ್ತೆ ಹಾಗೆ ಲಾಕ್ ಮಾಡುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿ ಪವಿತ್ರಗೌಡ ಪ್ರಕರಣದಲ್ಲಿ ಈಗ ವಕೀಲರು ತುಂಬಾ ಎಚ್ಚರಿಕೆ ಹೆಜ್ಜೆಯನ್ನೇ ಇಟ್ಟಿದ್ದಾರೆ. ತಮಗೆ ತಮ್ಮ ಕಕ್ಷಿದಾರರಿಗೆ ಹೇಗಾದ್ರೂ ಮಾಡಿ ಜಾಮೀನನ್ನು ಕೊಡಿಸಬೇಕು ಅನ್ನುವಂಥ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳನ್ನು ಕೂಡ ಹಿಡ್ಕೊಂಡು ಸ್ಪಷ್ಟವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಭಾಗವಾಗಿ ಇಲ್ಲಿ ರೇಣುಕುಸ್ವಾಮಿ ಹತ್ಯೆ ಪ್ರಕರಣದ ಆರೋಪ ಪಟ್ಟಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ದರ್ಶನ್ ಪರ ವಕೀಲರು ಕೋರ್ಟಿಗೆ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯಲ್ಲಿ ಹಲವು ಮಹತ್ವದ ಸಂಗತಿಗಳನ್ನು ಉಲ್ಲೇಖಿಸಲಾಗಿದೆ. ಪ್ರಕರಣದಲ್ಲಿ ದರ್ಶನ್ ಮುಗ್ಧತೆ ಮತ್ತು ದರ್ಶನ್ ಸಾಮಾಜಿಕ ಇಮೇಜು, ದರ್ಶನ್ಗೆ ಇರುವಂತಹ ನಾಗರಿಕರಾಗಿ ನಿರ್ವಹಿಸುವಂತಹ ಜವಾಬ್ದಾರಿ, ಸಮಾಜ ಸೇವೆ ಸೇರಿದಂತೆ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಇದರ ಜೊತೆಗೆ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ದರ್ಶನ್ ಆಸ್ತಿ ಪಾಸ್ತಿಯನ್ನು ಕೂಡ ಇಲ್ಲಿ ನಮೂದಿಸಲಾಗಿದೆ. ದರ್ಶನ್ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನವನ್ನು ಹೊಂದಿದ್ದಾರೆ. ರಾಜರಾಜೇಶ್ವರಿ ನಗರ ಮತ್ತು ಮಲ್ಲತ್ತಹಳ್ಳಿಯಲ್ಲಿ ಮನೆಯನ್ನ ಹೊಂದಿದ್ದಾರೆ. ದೇವನಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಇದೆ. ಮೈಸೂರು ಬಳಿ ಇರುವಂತಹ ಫಾರ್ಮ್ ಹೌಸ್ ಅದು ಕೂಡ ಇಲ್ಲಿ ನಮೂದಾಗಿದೆ. ಇನ್ನು ಕೆಲ ಆಸ್ತಿಗಳು ದರ್ಶನ್ ಹೆಸರಲ್ಲಿದ್ದು ಎಲ್ಲದಕ್ಕೂ ಅವರು ತಪ್ಪದೆ ಆದಾಯ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಜೊತೆಗೆ ಕಾರುಗಳು, ಬೈಕ್ಗಳು, ಜೊತೆಗೆ ಈ ಆಸ್ತಿ ಪಾಸ್ತಿ ಲೆಕ್ಕಕ್ಕಿಲ್ಲದಷ್ಟು ಇದೆ. ಸಿನಿಮಾದಲ್ಲಿ ನಟಿಸಿದ್ರೆ ಹಲವಾರು ಮಂದಿಗೆ ಉದ್ಯೋಗವೂ ಕೂಡ ಸಿಗುತ್ತೆ. ಹೀಗಾಗಿ ದರ್ಶನ್ಗೆ ಜಾಮೀನನ್ನು ಕೊಟ್ಟರೆ ಅದು 4 ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ವಕೀಲರ ವಾದ. ರೇಣುಕುಸ್ವಾಮಿಯು ಪವಿತ್ರಗೌಡರ ಇಮೇಜ್ಗೆ ಧಕ್ಕೆಯನ್ನು ತಂದಿದ್ದ. ಹೀಗಾಗಿ ಆಕೆಗೆ ಆತನನ್ನ ದೂಷಿಸುವಂತ ಹಕ್ಕಿದೆ. ಆಕೆ ರೇಣುಕುಸ್ವಾಮಿಯ ದುಷ್ಕೃತ್ಯವನ್ನ ದರ್ಶನ್ ಮತ್ತು ಪವನ್ಗೆ ಹೇಳಿದ್ಲು. ಆಕೆ ಹೀಗೆ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಕಪಾಳಕ್ಕೆ ಹೊಡೆದಿದ್ದನ್ನ ಬಿಟ್ರೆ ಹತ್ಯೆ ಪ್ರಕರಣದಲ್ಲಿ ಪವಿತ್ರಗೌಡ ಅವರದು ಪಾತ್ರವೇ ಇಲ್ಲ. ಪವಿತ್ರ ಮಾಸ್ಟರ್ ಮೈಂಡ್ ಅಂತೇಳಿ ಹೇಳೋದು ಕೂಡ ಸರಿಯಲ್ಲ. ಹೀಗಾಗಿ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು ಅನ್ನೋದು ಇಲ್ಲಿ ಸೆಬಾಸ್ಟಿನ್ ಅವರ ವಾದ. ಬಟ್ ಕೋರ್ಟ್ ಈ ವಾದವನ್ನ ಪರಿಗಣಿಸುತ್ತಾ ಇದನ್ನ ಇಲ್ಲಿ ಕನ್ಸಿಡರ್ ಮಾಡಿ ಪವಿತ್ರ ಮುಗ್ದೆ ಆಕೆಗೆ ಜಾಮೀನು ಕೊಡೋಣ ಅಂತೇಳಿ ತೀರ್ಮಾನಿಸುತ್ತಾ ಅಥವಾ ಸಾಕ್ಷಿಯನ್ನೇ ಮಾತ್ರ ಪರಿಗಣಿಸುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ಓವರಾಲ್ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ? ಪವಿತ್ರಗೌಡರ ಈ ವಾದವನ್ನು ಗಮನಿಸಿದ್ರೆ ಮತ್ತು ದರ್ಶನ್ ಆಸ್ತಿ ಪಾಸ್ತಿಯನ್ನು ಕೂಡ ಉಲ್ಲೇಖ ಮಾಡಿರೋದನ್ನು ಗಮನಿಸಿದ್ರೆ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.